2 ಕಿಲೋಮೀಟರ್ ಟಾರ್ಚ್ ರೇಂಜ್ ಇರುವಂತಹ ಹಾಗೇನೆ ವಾಟರ್ ಪ್ರೂಫ್ ಕೂಡ ಇದೆ. ಸೊ ಇಂತಹ ಒಂದು ಬ್ಯಾಟ್ರಿನ ಬೈ ಮಾಡೋಣ ಅಂತ ಹೇಳಿ ಬೈ ಮಾಡೇ ಬಿಟ್ಟಿದ್ದೀನಿ 813 ರೂಪಾಯಿ ಕೊಟ್ಟು. ಸೊ ಪ್ರಾಡಕ್ಟ್ ಇಲ್ಲಿದೆ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡಿ ಇದರ ರಿಯಾಲಿಟಿನ ಚೆಕ್ ಮಾಡೋಣ. ಸೊ ಪ್ರಾಡಕ್ಟ್ ಬಂದಿದೆ, ಹಾಗೇನೆ ಇವಾಗ ಅನ್ಬಾಕ್ಸ್ ಮಾಡೋ ಸಮಯ. ಲೆಟ್ಸ್ ಅನ್ಬಾಕ್ಸ್ ಇಟ್. ಓಕೆ, ಈ ಚಾಕು ಯಾಕೋ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಒಂದು ಒಳ್ಳೆ ನೈಪ್ ಇದ್ರೆ ಸಜೆಸ್ಟ್ ಮಾಡಿ ಅನ್ಬಾಕ್ಸ್ ಮಾಡೋದಕ್ಕೆ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಇವಾಗ ಪ್ರಾಡಕ್ಟ್ ಅನ್ನ ಹೊರ ತೆಗೆಯುವ ಸಮಯ. ಬಾ ರಾಜ ಬಾ, ಬರ್ತಾ ಇಲ್ಲ ಯಾಕೋ. ಓಕೆ, ಇವಾಗ ಬಂತು. ಪ್ಯಾಕೇಜಿಂಗ್ ಚೆನ್ನಾಗಿದೆ. ಇವಾಗ ಇದಕ್ಕೆ ಮತ್ತೇನಾದರೂ ಓಕೆ ಒಂದು ಗಮ್ ಟೈಪ್ ಇದೆ ಬಿಟ್ಟರೆ ಮತ್ತೇನಿಲ್ಲ. ಲೆಟ್ಸ್ ಅನ್ಬಾಕ್ಸ್. ಗಮ್ ಟೈಪ್ ಕೊಯ್ಯೋದಕ್ಕಷ್ಟೇ ಲೈಕ್ ಇದು ಅಂತ ಕಾಣಿಸುತ್ತೆ. ಓಕೆ, ಸೈಡ್ ಏನಿಲ್ಲ, ಒಂದು ಸೈಡಿಂದ ಸುಮ್ಮನೆ ನೋಡಿ, ಈ ಕಡೆನೂ ಕಟ್ ಮಾಡಿದೆ, ಈ ಕಡೆನೂ ಕಟ್ ಮಾಡಿದೆ. ಒಂದು ಕಡೆ ಕಟ್ ಮಾಡಿದರೆ ಸಾಕಿತ್ತು. ಇಟ್ಸ್ ಓಕೆ, ಲೆಟ್ಸ್ ಅನ್ಬಾಕ್ಸ್ ಇಟ್. ಓಹೋ, ಏನೋ ಹೆವಿ ಮಟೀರಿಯಲ್ ಇದ್ದಂಗಿದೆ. ಎರಡು ಕಡೆ ಈ ರೀತಿಯಾಗಿ ಗಮ್ ಟೈಪ್ ಓಪನ್ ಮಾಡಿದ್ರೆ ಲೈಕ್ ಆಯ್ತು. ಈ ಕಡೆಯಿಂದ ತೂರೋದು, ಈ ಕಡೆಯಿಂದ ಬರುತ್ತೆ ಹೊರಗಡೆ. ಓಹೋ, ಸಖತ್ತಾಗಿ ಪ್ಯಾಕೇಜ್ ಮಾಡಿದ್ದಾರೆ ಮಾತ್ರ. ಕ್ರೇಜಿ ಗುರು, ನಾ ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ರೇಂಜಿಗೆ ಇವರು ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕಳಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಚೆನ್ನಾಗಿದೆ. SDK ಅಂತ ಮೆನ್ಷನ್ ಇದೆ. SDK M17 ಅನ್ನೋದು ಈ ಟಾರ್ಚ್ನ ಹೆಸರು. ಕ್ವಾಲಿಟಿ ಈಸ್ ಅವರ್ ಟಾಪ್ ಪ್ರಯಾರಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. USB ಚಾರ್ಜು. ಓಕೆ, USB ಚಾರ್ಜು, ಮಲ್ಟಿ ಫಂಕ್ಷನ್, ಹೈ ಆ್ಯಂಡ್ ಲೋ ಲೈಟು. ಓಕೆ, ಝೂಮ್ ಆ್ಯಂಡ್ COB ಆ್ಯಂಡ್ ಫ್ಲಾಶಿಂಗ್. ಓಕೆ, ಟೆಲಿಸ್ಕೋಪಿಕ್ LED ಲೈಟ್ ಅಂತೆ. ಓಕೆ, ಅಪ್ ಟು 600 ಮೀಟರ್ ರೇಂಜ್, 600 ಮೀಟರ್ ತನಕ ರೇಂಜ್ ಇದೆ ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವರು 1 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಲೈಟ್ ಹೋಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ. ಇನ್ನು ಕೇಬಲ್ ಇನ್ಕ್ಲೂಡೆಡ್. ಓಕೆ, ಆಮೇಲೆ ವಾಟರ್ ಪ್ರೂಫ್ ಸೂಪರ್, ಆಮೇಲೆ ಎಕ್ಸ್ಪ್ಲೋಷನ್ ಪ್ರೂಫ್ ಸೂಪರ್, ಕಲರ್ ಆಪ್ಷನ್ಸ್. ಓಕೆ, ಇಷ್ಟಿದೆ. ಹಾಗೇನೆ ಇದು 500 ವ್ಯಾಟ್ ಲೇಸರ್ LED ಸೂಪರ್, 100% ಒರಿಜಿನಲ್, 1500 mAh ಬ್ಯಾಟ್ರಿ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಏನೇನಿದೆ ಮೆನ್ಷನ್ ಮಾಡಿದ್ದಾರೆ. ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಇಲ್ಲಿ LED ಅಂತ ಬರ್ದಿದ್ದಾರೆ. ಆಮೇಲೆ 2000 ಮೀಟರ್, ನಾ ಹೇಳಿಲ್ವಾ 2 ಕಿಲೋಮೀಟರ್ ಅಂತ, ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ವಾಟರ್ ಪ್ರೂಫು, ಎನರ್ಜಿ ಸೇವಿಂಗು, ಲೈಟು, ಟೈಪ್ C. ಸೊ ಇಷ್ಟು ಮೆನ್ಷನ್ ಮಾಡಿದ್ದಾರೆ. ಓಕೆ, ಇವಾಗ ಅನ್ಬಾಕ್ಸ್ ಮಾಡುವ ಸಮಯ. ಈ ಕಡೆದು ಯಾರೋ ಯೂಸ್ ಮಾಡಿದಾರ, ಹೆಂಗೆ ಈ ಕಡೆ ಮಾತ್ರ ಇದೆ ನೋಡಿ, ಒಂದೇ ಕಡೆ ಇದೆ. ಈ ಕಡೆ ಹೋಗಿದೆ, ಯಾರೋ ಮುರಿದಾಕ್ಬಿಟ್ಟಿದಾರ ಅಥವಾ ಇದ್ರೊಳಗಡೆನೇ ಇದೆಯಾ? ಇದ್ರೊಳಗಡೆ ಇಲ್ಲ. ಇದ್ರೊಳಗಡೆನೇ ಇದೆಯಾ? ಇಲ್ಲ, ಏನೂ ಇಲ್ಲ. ಒಂದೇ ಕಡೆ ಇದೆ, ಇನ್ನೊಂದು ಕಡೆ ಇಲ್ಲ, ಮುರಿದೋಗಿದೆ. ನಾನು ಮುರಿದಿರೋದಲ್ಲ, ಅವರೇ ಮುರಿದು ಕಳಿಸಿದ್ದಾರೆ. ಓಕೆ, ಲೆಟ್ಸ್ ಓಪನ್ ಇಟ್. ಬ್ಯಾಟ್ರಿ 300 ಗ್ರಾಮ್ ಇದೆ ಅಂತ ಮೆನ್ಷನ್ ಮಾಡಿದ್ರು. ಎಸ್, 300 ಗ್ರಾಮ್ ಇರಬಹುದು, ಹಾಗೆ ಫೀಲ್ ಆಗ್ತಾ ಇದೆ. ಏನು ಹೆವಿ ವೇಟು ಅಲ್ಲ, ಹಾಗಂತ ಏನು ತೀರಾ ಕಡಿಮೆನೂ ಅಲ್ಲ. ಚೆನ್ನಾಗಿದೆ, ಒಂದು ಮೀಡಿಯಂ ರೇಂಜ್, ಆರಾಮಾಗಿ ಹಿಡ್ಕೊಳ್ಬೋದು. ಹಾಗೆಯೇ ಇದು ಚಾರ್ಜಿಂಗ್ ಮಾಡೋದಕ್ಕೆ ಅಂತ ಕಾಣಿಸುತ್ತೆ. ಎಸ್, USB ಇದೆ, ಟೈಪ್ C ಇದೆ. ಇದೇನು ಔಟ್ಪುಟ್ ಈಗ, ಅಂದರೆ ಇದರಿಂದ ಬೇರೆ ಏನಾದರೂ ಡಿವೈಸನ್ನು ಚಾರ್ಜ್ ಮಾಡಬಹುದೇನೋ, ಚೆಕ್ ಮಾಡಿ ನೋಡೋಣ ನಂತರ. ಆಮೇಲೆ ಇದನ್ನು ಬಿಟ್ಟರೆ ಇಲ್ಲ ಟಾರ್ಚ್ ಇದೆ, 4 ಲೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4 ಮೋಡ್ ಅಂತೂ ಫಿಕ್ಸ್ ಆಗಿದೆ. ಜೊತೆಗೆ ಇದೊಂದು ಮೇನು, ಟೋಟಲಾಗಿ 5 ಮೋಡ್ ಇದೆ ಅಂತ ಕಾಣಿಸುತ್ತೆ. ನೋಡೋಣ. ಇನ್ನು ಬಾಟಮಲ್ಲಿ ಏನಿಲ್ಲ. ಇದು ಬ್ಯಾಟ್ರಿ ಹಾಕ್ಲಿಕ್ಕೆ, ಅಲ್ಲಿ ಬ್ಯಾಟ್ರಿ ಬೇರೆ ಕೊಟ್ಟಿದ್ರಲ್ಲ, ಅದನ್ನು ಹಾಕ್ಲಿಕ್ಕೆ, ಹಾಗೆಯೇ ಒಂದು ಹಿಡ್ಕೊಳ್ಳೋಕ್ಕೆ ಒಂದು ಗ್ರಿಪ್. ಓಕೆ, ಇಷ್ಟಿದೆ. ಇನ್ನು ಮುಂದ್ಗಡೆ LED. ಚೆಕ್ ಮಾಡೇ ಬಿಡೋಣ ಅಲ್ವಾ, ಬ್ಯಾಟ್ರಿ ಹಾಕೋಣ. ಫೋಕಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಮೊಬೈಲಲ್ಲಿ. ಕೆಲವೊಂದ್ಸಲ ಫೋಕಸ್ ಆಗುತ್ತೆ, ಕೆಲವೊಂದ್ಸಲ ಫೋಕಸ್ ಆಗ್ತಾ ಇಲ್ಲ. ಇಲ್ಲಿ ಬ್ಯಾಟ್ರಿ ಹಾಕೋದು, ಬ್ಯಾಟ್ರಿ ಅವರೇನೆ ಕೊಟ್ಟಿದ್ದಾರೆ. ಯಾವ ಕಡೆ ಮುಖ ಮಾಡಾಕೋದಪ್ಪ? ಈ ಕಡೆನೇ ಅನ್ಸುತ್ತೆ. ಜೈ. ಹಾಕ್ಬಿಡೋಣ. ಬ್ಯಾಟ್ರಿ ರೀಚಾರ್ಜಬಲ್ ಕೊಟ್ಟಿದ್ದಾರಲ್ವ, ಅದು ಖುಷಿ ನನಗೆ. ಆ್ಯಕ್ಚುಲಿ ರೀಚಾರ್ಜಬಲ್ ಇರಬೇಕು. ಕೊನೆಗೂ ಅಂತೂ ಇಂತೂ ಸಕ್ಸಸ್, ಯುರೇಕಾ. ಇವಾಗ ಟಾರ್ಚನ್ನು ಆನ್ ಮಾಡಿದ್ರೆ ವಾಹ್,
ಏನು ಫೋಕಸ್ ಗುರು ಇದು, ಕ್ರೇಜಿ. ಓ ಇದು ಎಮರ್ಜೆನ್ಸಿ ಲೈಟು. ಓ ಇದು ಬ್ಲಿಂಕ್ ಆಗುತ್ತೆ. ಆಮೇಲೆ ಇದು ಹೈ ಬೀಮ್, ಇದು ಮೀಡಿಯಮ್, ಇದು ಲೋ, ಮೂರಿದೆ. ಲೈಟೆಲ್ಲ ಆಫ್ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಆಯಿತಾ. ಓಕೆ, ಇವಾಗ ನೋಡಿ ಕಂಪ್ಲೀಟಾಗಿ ಕತ್ಲೆ ಆಗಿದೆ. ಇವಾಗ ನೋಡಿ ಇದು ಹೈ ಬೀಮ್ ಯಾವ ರೇಂಜಿಗಿದೆ, ಸೂಪರ್ ಗುರು, ಕ್ರೇಜಿ. ಇದು ಲೋ, ಸಾರಿ ಮೀಡಿಯಮ್, ಇದು ಲೋ. ಆಮೇಲೆ ಇದು ಬ್ಲಿಂಕ್ ಆಗುತ್ತೆ. ಓ ಎಮರ್ಜೆನ್ಸಿ ಮೋಡ್ ಇದು. ಮುಂದ್ಗಡೆ ಇರೋರು ಸಾಧಾರಣಂಗೆ ಅವ್ರ ಕಣ್ಣೇ ಕಾಣಿಸಲ್ಲ, ಡೈರೆಕ್ಟಾಗಿ ಹೊಡೆದ್ಬಿಟ್ರೆ ಆ ರೇಂಜಿಗಿದೆ ಮಾತ್ರ ಇದು. ಎಮರ್ಜೆನ್ಸಿ ಸಿಚುವೇಶನ್ ಸಖತ್ ಯೂಸ್ಫುಲ್ ಇದೆ. ಮೂರನೇ ಆಪ್ಷನ್ ಇದಲ್ಲ, ನೆಕ್ಸ್ಟ್ ಬರೋದು ಇದು. ನೋಡಿ ನೋಡ್ಲಿಕ್ಕೆ ನಮಗೆ ನೋಡ್ಲಿಕ್ಕೆ ಆಗ್ತದೆ, ನನಗೆ ಆಗ್ತಿಲ್ಲ ನೋಡ್ಲಿಕ್ಕೆ ಆ್ಯಕ್ಚುಲಾಗಿ. ಇದು ಬ್ಲಿಂಕು. ಇದು ನೋಡಿ ಸಖತ್ತಾಗಿದೆ ಮಾತ್ರ. ಇದು ನಮ್ಮನೆ ಮುಂದೆ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ರಾತ್ರಿ ಟಾರ್ಚ್ ಬಿಟ್ಟು ತೋರಿಸ್ತೀನಿ ಆಯಿತಾ ಹೆಂಗೆ ಕಾಣಿಸುತ್ತೆ ಅಂತ. ಬ್ಯಾಟ್ರಿ ಟಾರ್ಚ್ ಆನ್ ಮಾಡಿಕೊಂಡೆ. ಇದು ಹೈ ಬೀಮ್ ಇದೆ, ಸ್ವಲ್ಪ ಲೋ ಇಟ್ಕೊಳ್ತೀನಿ. ಓಕೆ, ಪೂರ್ತಿಯಾಗಿ ಲೋನೇ ಇಟ್ಟಿದ್ದೀನಿ. ನೋಡಿ ಇದು ಫೋಕಸ್ ಆಗುತ್ತೆ ಇವಾಗ, ಇದು ಸ್ಪ್ರೆಡ್ ಆಗುತ್ತೆ. ಅಂದರೆ ಇವಾಗ ನೋಡಿ ಇಲ್ಲಿದೆಯಲ್ಲ ಟಾಪಲ್ಲಿರೋದು, ಇದನ್ನು ಹಿಂಗೆ ಎಳೆದ್ರೆ ನೋಡಿ ಫೋಕಸ್ ಆಗುತ್ತೆ. ಆಮೇಲೆ ಇದನ್ನು ಹಿಂಗೆ ಹಿಂದ್ಗಡೆ ಎಳೆದ್ರೆ ಸ್ಪ್ರೆಡ್ ಆಗುತ್ತೆ ಲೈಟ್. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ ಇದು. ನೋಡಿ ಇದು ಮುಂದ್ಗಡೆ ತೊಗೊಂಡೋದ್ರೆ ಫೋಕಸ್ ಆಗುತ್ತೆ, ತೊಗೊಂಬಂದು ಸ್ಪ್ರೆಡ್ ಆಗುತ್ತೆ. ಚೆನ್ನಾಗಿದೆ ಅಲ್ವಾ. ಸೊ ಚೆಕ್ ಮಾಡೇ ಬಿಡೋಣ. ನೈಟ್ ಟೈಮಲ್ಲಿ ಇದನ್ನು ಚೆಕ್ ಮಾಡಿದ್ರೆ ಇದು ರಿಯಾಲಿಟಿ ಬಂಡವಾಳ ಎಲ್ಲ ಬಯಲಾಗುತ್ತೆ. ನೋಡುವ ಎಷ್ಟು ವರ್ಕ್ ಆಗುತ್ತೆ ಇದು, ಅದನ್ನೆಲ್ಲ ನೋಡೋಣ. ಮತ್ತು ಹೀಟ್ ಆಗುತ್ತಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡೋಣ. ಇಷ್ಟೊತ್ತು ತನಕ ಯೂಸ್ ಮಾಡಿದ್ದೀನಿ, ಯಾವುದೇ ರೀತಿಯಾಗಿ ಏನು ಬಿಸಿ ಬಿಸಿ ಫೀಲ್ ಅಂತೂ ಆಗಿಲ್ಲ. ಅಂದರೆ ಬ್ಯಾಟ್ರಿ ಬಿಸಿ ಆಗಿದ್ದ ರೀತಿ. ಹೈ ಬೀಮ್ ಏನಿದೆ ಯಾವಾಗಲೂ ಯೂಸ್ ಆಗಲ್ಲ. ಒಂದು ಮಿಡ್ ರೇಂಜ್ ಸಾಕು ನಾರ್ಮಲಾಗಿ ನಮಗೆ. ಸೊ ಮಿಡ್ ರೇಂಜಲ್ಲೇ ಯೂಸ್ ಮಾಡಿ ಅಥವಾ ಲೋನಲ್ಲಿ ಯೂಸ್ ಮಾಡಿ. ಲೋನೇ ಈ ರೇಂಜಿಗಿದೆ ಸಾಕಿದು ಆ್ಯಕ್ಚುಲಾಗಿ ನೈಟ್ ಟೈಮ್. ಬಟ್ ಕೆಲವೊಂದು ಸಲ ಅವಶ್ಯಕತೆ ಇದ್ದಾಗ ಈ ಹೈ ಬೀಮನ್ನು ಯೂಸ್ ಮಾಡ್ಬೋದು, ಸಖತ್ ಯೂಸ್ಫುಲ್ ಆಗುತ್ತೆ. ಮತ್ತು ಫೋಕಸ್ ಕೂಡ ಮಾಡ್ಬೋದು ನೋಡಿ, ಆಮೇಲೆ ಸ್ಪ್ರೆಡ್ ಕೂಡ ಮಾಡ್ಬೋದು. ಆಪ್ಷನ್ ಸೂಪರ್ ಆಗಿದೆ. ನೈಟ್ ಟೈಮಲ್ಲಿ ಚೆಕ್ ಮಾಡಿದ್ರೆ ಆ್ಯಕ್ಚುಲಾಗಿ ಇದರ ರಿಯಾಲಿಟಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಾನೇನು ನೋಡಿದ್ದೆ ಇದು, ಸೊ ಇದು ಚಾರ್ಜಿಂಗ್. ಇದು ನಾನು 4 ಮೋಡ್ ಅಂತ ಅಂದ್ಕೊಂಡಿದ್ದೆ. ಚಾರ್ಜಿಂಗ್ ಇದು ಎಷ್ಟು ಚಾರ್ಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಚಾರ್ಜ್ ಕಡಿಮೆ ಆಗ್ತಾ ಇದ್ದಾಗನೇ ಇಲ್ಲಿ ಚಾರ್ಜ್ ಮಾಡಿದ್ರೆ ಆಯಿತು, ಟೈಪ್ ಸಿ ಮೂಲಕ. ಇನ್ನು ಮತ್ತೊಂದು ಆಪ್ಷನ್ ಇತ್ತಲ್ವ ಇಲ್ಲಿಂದ USB. ಸೊ ಇದ್ರ ಮೂಲಕ ಬೇರೆ ಮೊಬೈಲನ್ನು ಅಥವಾ ಬೇರೆ ಡಿವೈಸನ್ನು ಯೂಸ್ ಮಾಡಿ, ಬೇರೆ ಡಿವೈಸನ್ನು ಚಾರ್ಜ್ ಮಾಡ್ಲಿಕ್ಕೆ ಆಗುತ್ತಾ ಅದನ್ನೇ ಚೆಕ್ ಮಾಡಬೇಕು ಇವಾಗ. ಸೊ ಅದನ್ನು ಚೆಕ್ ಮಾಡೋಣ. ಓಕೆ, ನನ್ನ ಬೇರೆ ಮೊಬೈಲ್, ಈ ಒಂದು ಮೊಬೈಲ್ ತೊಗೊಂಡಿದ್ದೀನಿ. ಈ ಮೊಬೈಲಿಗೆ ಪ್ಲಗ್ ಮಾಡುವ. ಓಕೆ, ಪ್ಲಗ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಈ ಬ್ಯಾಟ್ರಿಗೆ ಎಲ್ಲ ಇರ್ತದೋ ಇಲ್ಲಿದೆ, ಪ್ಲಗ್ ಮಾಡೋಣವಾ, ಮಾಡೇ ಬಿಡೋಣ. ಎಸ್, ಚಾರ್ಜ್ ಕೂಡ ಆಗ್ತದೆ. ಈ ಬ್ಯಾಟ್ರಿಯಿಂದ ಚಾರ್ಜ್ ಕೂಡ ಮಾಡ್ಬೋದು ನಿಮ್ಮ ಮೊಬೈಲನ್ನು. ಸೊ ಎರಡು ಯೂಸ್ ಆಗುತ್ತೆ ಇದು. ಬ್ಯಾಟ್ರಿಯಾಗೂ ಯೂಸ್ ಆಗುತ್ತೆ, ಪವರ್ ಬ್ಯಾಂಕಾಗೂ ಕೂಡ ಯೂಸ್ ಆಗುತ್ತೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಇದರಲ್ಲಿ ಈ ಬ್ಯಾಟ್ರಿನಲ್ಲೇ 5 ಲೈಟಿಂಗ್ ಮೋಡ್ಸ್ಗಳಿದ್ದಾವೆ. ಸೊ 5 ರೀತಿಯಾಗಿ ಬ್ಯಾಟ್ರಿ ಮೋಡ್ ಇದೆ ಅಥವಾ ಲೈಟ್ ಮೋಡ್ ಇದೆ. ಜೊತೆಗೆ ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಆಗುತ್ತೆ. ಸಿ ಟೈಪಲ್ಲಿ ಚಾರ್ಜಿಂಗ್ ಕೂಡ ಆಗುತ್ತೆ. ಸೂಪರ್, ನನಗಂತೂ ಸಖತ್ ಇಷ್ಟ ಆಯ್ತಪ್ಪ. ಹಾಗೇನೆ ಇದು ಝೂಮ್ ಔಟ್ ಎರಡು ಕೂಡ ಮಾಡ್ಬೋದು. ಅಂದರೆ ಫೋಕಸ್ ಅಥವಾ ಸ್ಪ್ರೆಡ್ ಲೈಟ್ ಅದನ್ನು ಕೂಡ ಮಾಡ್ಬೋದು. ಸೂಪರ್ವಾಗಿದೆ ಪ್ರಾಡಕ್ಟ್. ಈ ಬೆಲೆಗೆ 800 ರೂಪಾಯಿಗೆ ಒಂದು ಪವರ್ ಬ್ಯಾಂಕ್ ಸಿಗ್ತಾ ಇದೆ. ಹಾಗೆಯೇ ಸಖತ್ತಾಗಿರೋ ಒಂದು ಬ್ಯಾಟ್ರಿ ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ 5 ಲೈಟಿಂಗ್ ಮೋಡ್ಗಳಿದ್ದಾವೆ. ಸಿ ಟೈಪಲ್ಲಿ ಚಾರ್ಜ್ ಆಗುತ್ತೆ, ರೀಚಾರ್ಜಬಲ್ ಬ್ಯಾಟ್ರಿ ಅಂತ ಹೇಳಿದ್ರೆ ಕ್ರೇಜಿ, ಒಳ್ಳೆ ಡೀಲ್ ಮಾತ್ರ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರಾಡಕ್ಟ್. ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಈ ಪ್ರಾಡಕ್ಟ್ದು. ಹೋಗಿ ಈಗಲೇ ಬೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಥಮ್ಸ್ ಅಪ್, ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನೀವೇನಾದರೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಬೇರೆ ಪ್ಲಾಟ್ಫಾರ್ಮಲ್ಲಿ ನೋಡ್ತಾ ಇದ್ದರೆ ಅಕೌಂಟನ್ನು ಫಾಲೋ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ ಸಿಗುತ್ತೆ, ಅಲ್ಲಿಂದ ಬೈ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಡಕ್ಟ್ನ ಜೊತೆ. ಅಲ್ಲಿಯ ತನಕ ಟೇಕ್ ಕೇರ್, ಬಾಯ್.